ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ವೃಂದಾದೇವಿಯು ತುಳಸಿಯಾಗಿ ಸ್ಥಾಪನೆಯಾಗಿದ್ದು ಹೇಗೆ ಎಂದು ನೋಡೋಣ ಬನ್ನಿ ವೀಕ್ಷಕರೇ. ತುಳಸಿ ಎಷ್ಟೊಂದು ಮಹತ್ವ ಪಡೆದಿದೆ. ತನ್ನ ಔಷಧಿ ಗುಣಗಳಿಂದ ಅನ್ನುವುದು ಒಂದು ಕಾರಣವಾದರೆ ನಾವು ದಿನನಿತ್ಯ ಒಡನಾಡುವ ದೇವತೆ. ಹಾಗಾದರೆ ಬನ್ನಿ ವೀಕ್ಷಕರೇ, ವೃಂದಾದೇವಿಯ ಜೀವನ ಕಥೆಯನ್ನು ನೋಡೋಣ. ಪದ್ಮ ಪುರಾಣ ಹಾಗೂ ವಿಷ್ಣು ಪುರಾಣ ಸೇರಿದಂತೆ ಹಲವೆಡೆ ಈ ಕತೆ ಬರುತ್ತದೆ. ವೃಂದಾದೇವಿಯು ಧರ್ಮಧ್ವಜನ ಮಗಳು. ಈತ ಮಹಾಶಿವಭಕ್ತ. ತಂದೆಯಂತೆ ವೃಂದ ಕೂಡ ಶಿವಭಕ್ತೆ. ಈಕೆ ಸುದೀರ್ಘ ಕಾಲ ತಪಸ್ಸು ಮಾಡಿ ನನ್ನ ಗಂಡನಿಗೆ ಚಿರಾಯು ಆಗಲಿ ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಪಾರ್ವತಿ ದೇವಿಯು ಹಾಗೆಲ್ಲ ಯಾರು ಸಾವಿಲ್ಲದಂತಾಗಲು ಸಾಧ್ಯವಿಲ್ಲ, ಬೇರೆ ಏನಾದರೂ ವರ ಕೇಳು ಎನ್ನುತ್ತಾಳೆ. ಅದಕ್ಕೆ ವೃಂದ ಬುದ್ಧಿ ಓಡಿಸಿ, ನಾನು ಪತಿವ್ರತೆಯಾಗಿರುವಷ್ಟು ಕಾಲ ನನ್ನ ಗಂಡ ಬಾಳಿ ಬದುಕಲಿ, ಅಜಯನಾಗಿರಲಿ ಎಂದು ಬೇಡಿಕೊಳ್ಳುತ್ತಾಳೆ. ತನ್ನ ಪಾತಿವ್ರತೆ ಚಿಂತನೆಯ ಮೇಲೆ ಆಕೆಗೆ ಅಷ್ಟೊಂದು ವಿಶ್ವಾಸ. ಪಾರ್ವತಿ ದೇವಿಯು ಹಾಗೇ ಆಗಲಿ ತಥಾಸ್ತು ಎಂದು ಆಶೀರ್ವದಿಸಿದಳು. ಇದನ್ನು ಅರಿತಿದ್ದ ಅಸುರ ಗುರು ಶುಕ್ರಾಚಾರ್ಯ ಹೇಗಾದರೂ ಮಾಡಿ ವೃಂದೆಯನ್ನು ಒಬ್ಬ ಅಸುರನಿಗೆ ಮದುವೆ ಮಾಡಿಸಬೇಕೆಂದು ಯೋಚನೆ ಹಾಕುತ್ತಾನೆ. ತದ್ವಿರುದ್ಧ ಮಿಲನದಿಂದ ಜಲಂಧರ ಜನಿಸುತ್ತಾನೆ. ಸಮುದ್ರ ರಾಜ ಈತನನ್ನು ಸಾಕಿ ತಂದೆ ಅನ್ನಿಸಿಕೊಳ್ಳುತ್ತಾನೆ. ಈ ಜಲಂಧರ ಮಹಾಶಕ್ತಿಶಾಲಿ. ಈತ ನೋಡಲಿಕ್ಕೆ ಶಿವನ ಹಾಗೆ ಇರುತ್ತಾನೆ. ಈತ ಒಮ್ಮೆ ಪಾರ್ವತಿಯನ್ನು ಕಂಡು ಮೋಹಗೊಳ್ಳುತ್ತಾನೆ. ಹೇಗಾದರೂ ಆಕೆಯನ್ನು ಪಡೆದೇ ತೀರಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿ ಶಿವನ ಮೇಲೆ ಯುದ್ಧ ಹೂಡಲು ಸಿದ್ಧವಾಗುತ್ತಾನೆ. ಇದೇ ಪ್ರಯತ್ನದಲ್ಲಿ ಇದ್ದಾಗ ಈತ ಶುಕ್ರಾಚಾರ್ಯರ ಕಣ್ಣಿಗೆ ಬೀಳುತ್ತಾನೆ. ಶುಕ್ರಾಚಾರ್ಯರು ಜಲಂಧರನನ್ನು ಕುರಿತು, ವೃಂದೆಯನ್ನು ಮದುವೆಯಾಗಿ ಆಕೆಯ ಅಜಯ ಮತ್ತು ಅಮರತ್ವದ ಬಲ ಪಡೆದುಕೋ. ಆಕೆ ಪತಿವ್ರತೆಯಾಗಿರುವವರೆಗೂ ನಿನಗೆ ಅಳಿವಿಲ್ಲ ಮತ್ತು ಆಕೆ ಅಗತ್ಯವಾಗಿ ಪತಿವ್ರತೆಯಾಗಿಯೇ ಉಳಿಯುತ್ತಾಳೆ ಎಂದು ಸಲಹೆ ನೀಡುತ್ತಾನೆ. ಇದನ್ನು ಕೇಳಿದ ಜಲಂಧರ ವೃಂದೆಯನ್ನು ಮದುವೆಯಾಗಿ ಅವಳ ಮತ್ತಷ್ಟು ಬಲ ಪಡೆದು ಶಿವನೊಡನೆ ಹೋರಾಡಿ ಪಾರ್ವತಿಯನ್ನು ಪಡೆದುಕೊಳ್ಳಬಹುದು ಎಂದು ಆಲೋಚಿಸಿ ಜಲಂಧರ ಇದಕ್ಕೆ ಒಪ್ಪುತ್ತಾನೆ. ಹೀಗೆ ವೃಂದಾದೇವಿ ಹಾಗೂ ಜಲಂಧರ ಮದುವೆಯಾಯಿತು. ಕೆಲ ಕಾಲದ ನಂತರ ಜಲಂಧರ ಶಿವನ ಮೇಲೆ ಯುದ್ಧ ಘೋಷಿಸುತ್ತಾನೆ. ವೃಂದಾದೇವಿಯ ಪಾತಿವ್ರತ್ಯ ಮತ್ತು ಪಾರ್ವತಿ ದೇವಿಯು ಆಕೆಗೆ ನೀಡಿದ ವರಗಳ ಪರಿಣಾಮ ಆತ ಸೋಲುವುದಿಲ್ಲ. ಕೊನೆಗೆ ಮಹಾವಿಷ್ಣು ರಂಗಕ್ಕಿಳಿಯುತ್ತಾನೆ. ಪಾರ್ವತಿ ಆತನ ತಂಗಿ ಎಂಬ ಮಮಕಾರ. ನಂತರ ಜಲಂಧರನಂತೆ ವೇಷ ಧರಿಸಿಕೊಂಡು ವೃಂದೆಯ ಬಳಿ ಹೋಗುತ್ತಾನೆ. ಆಕೆಯ ಪಾತಿವ್ರತ್ಯ ಭಂಗವಾಗುತ್ತದೆ. ಇತ್ತ ಜಲಂಧರ ಸೋಲುತ್ತಾನೆ. ಮಹಾದೇವನ ತ್ರಿಶೂಲಕ್ಕೆ ಬಲಿಯಾಗುತ್ತಾನೆ. ವೃಂದೆ ತನ್ನ ಬಳಿ ಬಂದವ ವಿಷ್ಣು ಎಂದು ಚಿತೆ ಒಡ್ಡಿಕೊಂಡು ಜೀವಂತ ಧುಮುಕುತ್ತಾಳೆ. ಸುಡುತ್ತಲೇ ನಿನ್ನ ಹೆಂಡತಿಯ ಪಾತಿವ್ರತೆಯನ್ನು ಯಾರಾದರೂ ಒಬ್ಬ ಭಂಗಪಡಿಸಲಿ ಎಂದು ಶಪಿಸುತ್ತಾಳೆ. ತನ್ನ ಗಂಡನ ಈ ನಡತೆಯನ್ನರಿತ ಲಕ್ಷ್ಮೀದೇವಿಯು ವೃಂದೆಯ ಚಿತೆಯ ಬಳಿ ಓಡೋಡಿ ಬಂದು ಗಂಡನ ಪರವಾಗಿ ಕ್ಷಮೆ ಬೇಡುತ್ತಾಳೆ. ಇತ್ತ ಪಾರ್ವತಿಯು ವಿಷ್ಣುದೇವನ ನಡತೆಯಿಂದ ಕೋಪಗೊಳ್ಳುತ್ತಾಳೆ. ಮಹಾಕಾಳಿಯ ರೂಪ ಧರಿಸಿ ಸ್ತ್ರೀ ಕುಲಕ್ಕೆ ಕಳಂಕ ಹಚ್ಚಿದ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಬ್ಬರಿಸುತ್ತಾಳೆ. ಅದೇ ವೇಳೆಗೆ ಶಿವ ಪ್ರತ್ಯಕ್ಷನಾಗಿ ಜಲಂಧರನ ಪಾಪಕರ್ಮಗಳ ಬಗ್ಗೆ ವೃಂದೆಗೆ ತಿಳಿಸಿ ಹೇಳುತ್ತಾನೆ. ಮತ್ತೊಂದು ಹೆಣ್ಣನ್ನು ಮೋಹಿಸಿದ, ಅದರಲ್ಲೂ ಜಗಜ್ಜನನಿಯಾದ ಪಾರ್ವತಿಯನ್ನೇ ಕಾಮಿಸಲು ಬಯಸಿದ. ಅದಕ್ಕಾಗಿ ವಿಷ್ಣುದೇವ ನನ್ನ ಪರವಾಗಿ ನಿಲ್ಲಲು ಬಯಸಿದ. ಅದಕ್ಕೆ ವೃಂದಾದೇವಿಯು ನನಗೆ ನಿನ್ನ ಪತ್ನಿಯ ಸ್ಥಾನ ಕೊಡಬೇಕೆಂದು ಕರಾರು ಹಾಕುತ್ತಾಳೆ. ಅದಕ್ಕೆ ವಿಷ್ಣುದೇವ ಆಕೆಯನ್ನೇ ಎದೆಯ ಮೇಲೆ ಧರಿಸಿ ನೀನು ಸದಾ ಅತ್ಯಂತ ಪವಿತ್ರಳೆಂಬ ಮನ್ನಣೆಗೆ ಪಾತ್ರಳಾಗುವಂತಾಗಲಿ ಎಂದು ಹರಸುತ್ತಾನೆ. ಮುಂದೆ ಕೃಷ್ಣಾವತಾರದಲ್ಲಿ ಮಹಾವಿಷ್ಣು ವೃಂದೆಯನ್ನು ಮದುವೆಯಾಗಿ ತನ್ನ ಪತ್ನಿಯ ಸ್ಥಾನ ನೀಡುತ್ತಾನೆ. ಅದಕ್ಕೆ ಪಾರ್ವತಿ ದೇವಿಯು ಆಕೆಯನ್ನು ಪವಿತ್ರವಾದ ಸಸ್ಯವಾಗಿ ಲೋಕಪೂಜಿತಳಾಗುವಂತೆ ಹರಸುತ್ತಾಳೆ. ಹೀಗೆ ವೃಂದಾದೇವಿಯು ತುಳಸಿಯಾಗಿ ಸ್ಥಾಪಿತಳಾಗುತ್ತಾಳೆ.